ನಗರದಲ್ಲಿ ಮಿತಿ ಮೀರ್ತಾ ಇದೆ ತಾಪಮಾನ. ಬಿಸಿಲ ಬೇಗೆಯಿಂದ ಜನರಂತೂ ಬಸವಳಿದು ಹೋಗ್ತಿದ್ದಾರೆ. ಕೋಡಿಕಣ್ಣೂರು ಕೆರೆಯಲ್ಲಿ ನೀರಿನ ಪ್ರಮಾಣ ಕಡಿಮೆಯಾಗಿದ್ದು, ಕೋಲಾರ ನಗರಕ್ಕೆ ಕುಡಿಯುವ ನೀರು ಪೂರೈಸುವಂತಹ ಕೆರೆ ಇದು. 239 ಗ್ರಾಮಗಳಲ್ಲಿನ ನೀರಿನ ಸಮಸ್ಯೆ ಎದುರಾಗುವಂತಹ ಆತಂಕ ಹೆಚ್ಚಾಗ್ತಾ ಇದೆ. ಜಾನುವಾರುಗಳಿಗೂ ನೀರು ಕುಡಿಯುವ ಸಾಧ್ಯ ಆಗ್ತಾ ಇಲ್ಲ. ಕುಡಿಯುವ ನೀರಿನ ನಿರ್ವಹಣಾ ಸಮಿತಿ ರಚನೆಯನ್ನ ಮಾಡಲಾಗುತ್ತಿದ್ದು, ಸಮಿತಿ ರಚನೆಯನ್ನ ಜಿಲ್ಲಾಧಿಕಾರಿ MR ರವಿ ಮಾಡಿದ್ದಾರೆ. ಇನ್ನು ಕೋಡಿಕಣ್ಣೂರು ಇದೇ ಒಂದು ಇದರಿಂದ ಅಲ್ಲಿನ ಅಕ್ಕಪಕ್ಕದ ಹಳ್ಳಿಗಳಿಗೆ ನೀರನ್ನು ಪೂರೈಕೆ ಮಾಡಲಾಗ್ತಾ ಇತ್ತು. ಈಗ ಕಂಪ್ಲೀಟ್ ಆಗಿ ನೀರು ಬತ್ತು ಹೋಗ್ತಾ ಇದೆ. ಪ್ರಾಣಿಗಳಿಗೂ ಕೂಡ ನೀರು ಸಿಗದೇ ಇರೋದ್ರಿಂದಾಗಿ ಆತಂಕ ಹೆಚ್ಚಾಗ್ತಾ ಇದೆ. ಕೋಲಾರ ಜಿಲ್ಲೆಯಾದ್ಯಂತ ಬಿಸಿಲಿನ ತಾಪಮಾನ ದಿನೇ ದಿನೇ ಹೆಚ್ಚಾಗ್ತಾ ಇರೋದು ತಮಗೆಲ್ಲ ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಲ್ಲಿ ಜಿಲ್ಲಾ ಆಡಳಿತದಿಂದ ಈಗಾಗಲೇ ಮನವಿಯನ್ನು ನಾವು ಮಾಡಿಕೊಳ್ಳಲಾಗಿದೆ. ಮುಖ್ಯವಾಗಿ ನಾವು ಕೋಲಾರ ಜಿಲ್ಲೆಯ ನಗರ, ಪಟ್ಟಣ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವಜನಿಕರಿಗೆ ಕುಡಿಯುವ ನೀರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಎದುರಾಗದೇ ಇರುವ ಹಾಗೆ ಈಗಾಗಲೇ ನಾವು ಅಧಿಕಾರಿಗಳಿಗೆ ಮೇಲಿಂದ ಮೇಲೆ ಸಭೆಗಳನ್ನು ಮಾಡಿ ನಿರ್ದೇಶನವನ್ನು ಕೊಟ್ಟಿದ್ದೇವೆ. ಅದೇ ಪ್ರಕಾರ ತಾಲೂಕು ಮಟ್ಟದ, ಗ್ರಾಮ ಮಟ್ಟದ ಅಧಿಕಾರಿಗಳು ಅವರವರ ಗ್ರಾಮ ಮತ್ತು ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಅವರು ಈಗಾಗಲೇ ಕಾರ್ಯೋನ್ಮುಖರಾಗಿದ್ದಾರೆ. ಮೊನ್ನೆ ಅಷ್ಟೇ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನಲ್ಲಿ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು COಗಳ ಸಭೆಯನ್ನು ಮಾಡಿ ಸ್ಪಷ್ಟವಾದಂಥ ನಿರ್ದೇಶನವನ್ನು ಅವರು ನಮಗೆ ಕೊಟ್ಟಿದ್ದಾರೆ. ಯಾವುದೇ ಇನ್ನು ಕೋಡಿಕಣ್ಣೂರು ಕೆರೆಯಿಂದ ನಮ್ಮ ಕೋಲಾರ ಪ್ರತಿನಿಧಿ ರಾಜೇಂದ್ರ ಸಿಂಹ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ, ನೋಡೋಣ. ಕೋಲಾರ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪಮಾನ ಏರಿಕೆ ಆಗ್ತಾ ಇದೆ. ಪರಿಣಾಮವಾಗಿ ಕೆರೆಗಳಲ್ಲಿನ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ನಾನು ಇವತ್ತು ಕೋಲಾರದ ಕೋಡಿಕಣ್ಣೂರು ಕೆರೆಯಲ್ಲಿದ್ದೀನಿ. ದೃಶ್ಯದಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಇದು ಕೋಡಿಕಣ್ಣೂರು ಕೆರೆ, ಕೋಲಾರ ನಗರಕ್ಕೆ ಹೊಂದಿಕೊಂಡಿರುವಂತಹ ಕೆರೆ. ಕೋಲಾರ ನಗರಕ್ಕೆ ಕುಡಿಯುವ ನೀರು ಒದಗಿಸುವಂಥ ಕೆರೆಗಳ ಪೈಕಿ ಇದು ಕೂಡ ಒಂದು. ಪ್ರಮುಖವಾಗಿ ಕೋಲಾರಮ್ಮ ಹಾಗೂ ಅಮ್ಮೇರಹಳ್ಳಿ ಕೆರೆ ಜೊತೆಗೆ ಕೋಡಿಕಣ್ಣೂರು ಕೆರೆಗಳಿಂದ ಕೋಲಾರ ನಗರಕ್ಕೆ ನೀರನ್ನು, ಕುಡಿಯೋ ನೀರನ್ನು ಸರಬರಾಜು ಮಾಡಲಾಗುತ್ತೆ. ಆದರೆ ಈ ಒಂದು ಕೆರೆಯಲ್ಲಿ ಈಗಾಗಲೇ ಏನು ಕಳೆದ 1-2 ತಿಂಗಳಿಂದ ಬಿಸಿಲಿನ ತಾಪಮಾನ ಏರಿಕೆ ಆಗಿದೆ. ಇದರಿಂದ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇದೆ. ಅಂದರೆ ನೀರು ಬತ್ತಿ ಹೋಗ್ತಾ ಇರುವಂಥದ್ದು. ಈಗ ಕೆರೆಯಲ್ಲಿದ್ದಂಥ ನೀರು ಎಷ್ಟಿತ್ತು, ಇವಾಗ ಎಷ್ಟಿದೆ ಅನ್ನೋದನ್ನು ನಾವು ಇಲ್ಲಿ ದೃಶ್ಯದಲ್ಲಿ ನೋಡೋದಾದರೆ ಈಗಾಗಲೇ ಸಾಕಷ್ಟು ಪ್ರಮಾಣದಲ್ಲಿ ಇದ್ದಂಥ ನೀರು ಗಣನೀಯವಾಗಿ ಕಡಿಮೆ ಆಗಿರುವಂಥದ್ದು. ಈಗಾಗಲೇ ಭೂಮಿ ಬಿಸಿಲಿನ ತಾಪಕ್ಕೆ ಬಿರುಕು ಬಿಟ್ಟಿರುವಂಥ ದೃಶ್ಯಗಳನ್ನು ಕೂಡ ನಾವು ನೋಡ್ಬೋದು. ಯಾಕಂದರೆ ಇಷ್ಟು ಪ್ರಮಾಣದಲ್ಲಿ ನೀರು ಏನು ಕಡಿಮೆ ಆಗಿರುವಂಥದ್ದು, ಅದರಿಂದ ಇಲ್ಲಿ ಏನು ನೀರು ನಿಂತಿದ್ದಂಥ ಜಾಗ ಏನಿತ್ತು ಅದೆಲ್ಲವೂ ಕೂಡ ಭೂಮಿ ಒಡಗಿ ಈಗ ಈ ರೀತಿಯ ಬಿರುಕು ಬಿಡ್ತಾ ಇರುವಂಥದ್ದು. ಜಿಲ್ಲಾಡಳಿತದ ಒಂದು ಲೆಕ್ಕಾಚಾರದ ಪ್ರಕಾರವಾಗಿ ಹೇಳಬೇಕು ಅಂದರೆ ಮುಂದಿನ 1 ಅಥವಾ 1.5 ತಿಂಗಳಲ್ಲಿ ಕೋಲಾರ ಜಿಲ್ಲೆಯ ಸುಮಾರು 239 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗತ್ತೆ ಅನ್ನೋ ಒಂದು ಲೆಕ್ಕಾಚಾರವನ್ನು ಮಾಡಲಾಗಿದೆ. ಹಾಗಾಗಿ ಕೋಲಾರ ಜಿಲ್ಲೆಯಲ್ಲಿ ಕುಡಿಯುವ ನೀರಿನ ನಿರ್ವಹಣಾ ಸಮಿತಿಯನ್ನು ಕೂಡ ಈಗಾಗಲೇ ಜಿಲ್ಲಾಧಿಕಾರಿ MR ರವಿಯವರ ನೇತೃತ್ವದಲ್ಲಿ ರಚನೆಯನ್ನು ಮಾಡಿ ಪ್ರತಿ ಗ್ರಾಮಗಳಲ್ಲೂ ಕೂಡ ಕುಡಿಯುವ ನೀರಿನ ಸಮಸ್ಯೆ ಆಗದೇ ಇರೋ ರೀತಿ ನಿರ್ವಹಣೆಯನ್ನು ಮಾಡ್ತಾ ಇರುವಂಥದ್ದು. ಕೋಲಾರ ಜಿಲ್ಲೆಯಲ್ಲೂ ಕೂಡ ನೀರಿನ ಸಮಸ್ಯೆ ವ್ಯಾಪಕವಾಗಿ ಉದ್ಭವಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ಜಿಲ್ಲಾಡಳಿತ ಕೂಡ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿರುವಂಥದ್ದು. ಈಗಾಗಲೇ ಕೆರೆಗಳಲ್ಲಿ ನೀರಿನ ಪ್ರಮಾಣ ಕಡಿಮೆ ಆಗ್ತಾ ಇರೋದ್ರಿಂದ ಕುಡಿಯುವ ನೀರು ಸೇರಿದಂತೆ ಜಾನುವಾರುಗಳಿಗೆ ಪರ್ಯಾಯ ನೀರಿನ ವ್ಯವಸ್ಥೆಗಳನ್ನು ಮಾಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಕೂಡ ಕಾರ್ಯಪ್ರವೃತ್ತ ಆಗಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ರಾಜೇಂದ್ರ ಸಿಂಹ, TV9 ಕೋಲಾರ.